ಏನಂತೀರಿ? हरिः ओम् श्री गुरुभ्यो नमः। योऽन्तः प्रविश्य मम वाचमिमां प्रसुप्तां सञ्जीविनीयत् अखिल शक्तिधरं स्वधाम्नाम् अन्यां सहस्रश्रवणध्वगाधीन् प्राणान् नमो भगवते पुरुषाय तुभ्यಂ। ಭೂಮಂಡಲದಲ್ಲೇ ಆದರ್ಶಪ್ರಾಯವಾಗಿ ಆಧುನಿಕ ಪ್ರಪಂಚಕ್ಕೆ ಕಳಶವನ್ನಿಟ್ಟಂತೆ ಇರುವ ಶಕ್ತಿ ಯಾವುದು ಅಂತ ಹೇಳಿದ್ರೆ ನಮ್ಮೆಲ್ಲರ ಯುವ ಶಕ್ತಿ ಮತ್ತು ಹಿಂದೂ ಶಕ್ತಿ. ಇವತ್ತಿನ ಸಂಖ್ಯೆ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಗೊತ್ತಾಗ್ತಿದೆ ಹಿಂದೂ ಶಕ್ತಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಮನೆಯನ್ನು ಮಾಡೋಣ. ದೀಪ ಪ್ರಜ್ವಲನೆ ಮಾಡಬೇಕಾಗಿ ಅತಿಥಿಗಳಲ್ಲಿ ವಿನಂತಿ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಡಾಕ್ಟರ್ ರಮೇಶ್ ಎಂ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೆ ಶ್ರೀ ಕಂಠ ಬಾಳಗಂಜಿ ಇವರು ಕೂಡ ಮಕ್ಕಳಿಗೆ ಧನ್ಯವಾದಗಳು. ಈಗ ಸ್ವಾಗತ ಪರಿಚಯ. ಅತಿಥಿ ದೇವೋಭವ ಅನ್ನುವಂಥ ಸಂಸ್ಕಾರಗಳು ಭಾರತ ಅಂತಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿಗೆ ಉಪಚಾರಕ್ಕೆ ಎತ್ತಿದ್ದಕ್ಕೆ ನಮ್ಮ ಆಹ್ವಾನವನ್ನು ಒಪ್ಪಿಕೊಂಡು ನಮಗಾಗಿ ಬಂದಿರತಕ್ಕಂತಹ ಅತಿಥಿಗಳಿಗೆ ಸ್ವಾಗತ. ಮತ್ತು ಈಗ ಸ್ವಾಗತ ಪರಿಚಯ ಮಾಡಲು ಶ್ರೀಮತಿ ಜ್ಯೋತಿ ಅವರನ್ನ ವೇದಿಕೆಗೆ ಕರೆದಿದ್ದಾರೆ. ನಮಸ್ತೆ. ಪದ್ಮಶ್ರೀ ಪುರಸ್ಕೃತ ಮಾತಾಜಿ ಎಸ್.ಜೆ. ಸುಶೀಲಮ್ಮ ಅವರು ಬೆಂಗಳೂರಿನ ಪ್ರತಿಷ್ಠಿತ ಸುಮಂಗಲಿ ಸೇವಾ ಆಶ್ರಮದ ಸಂಸ್ಥಾಪಕರು ಹಾಗೂ ಖ್ಯಾತ ಸಮಾಜ ಸೇವಕಿಯಾಗಿದ್ದಾರೆ. ಮಹಿಳಾ ಸಬಲೀಕರಣ, ಅನಾಥರು ಹಾಗೂ ಸಂಕಷ್ಟದಲ್ಲಿರುವ ಮಹಿಳೆಯರ ಪುನರ್ವಸತಿಗಾಗಿ ದಶಕಗಳಿಂದ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸೇವೆಗೆ 2026ನೇ ಸಾಲಿನ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಇವರು ತಮ್ಮ ಜೀವನದಲ್ಲಿ ಸೇವೆಯನ್ನೇ ಸಾಧನವಾಗಿಸಿಕೊಂಡಿದ್ದಾರೆ. ಶರಣೆ ಸುಶೀಲಮ್ಮ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪದ್ಮಶ್ರೀ ಪುರಸ್ಕೃತರಾದಂತಹ ಸರಳ ಸರ್ಜಕಿಯ ಶರಣೆ ಡಾಕ್ಟರ್ ಶ್ರೀಮತಿ ಎಸ್.ಜೆ. ಸುಶೀಲಮ್ಮ ಅವರಿಗೆ ಗೌರವ ಸಮರ್ಪಣೆ. ಚಪ್ಪಾಳೆ. ನಮ್ಮನ್ನೆಲ್ಲ ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ಅನಂತ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೇನೆ. ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಒಂದಾಗಬೇಕು, ಹಿಂದೂಗಳು ಒಂದಾಗಬೇಕು ಅಂತ ಹೇಳ್ಬಿಟ್ಟು ನನ್ನ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಮಾಡಿದ್ದೀವಿ. ರಾಮ 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 ಅಂತ ಹೇಳಿ ರಾಮನಾಮವನ್ನ ಎಲ್ಲರ ಮನಸ್ಸಿನಲ್ಲಿ ನಾಟುವಂತೆ ಮಾಡಿದರು. ನಾನು ಅದನ್ನು ಭಜನೆ ಕೇಳ್ತಾ ಇದ್ದೆ ಮತ್ತು ಪ್ರೊಸೆಷನ್ ಮಾಡ್ಕೊಂಡು ಬಂದಿದ್ದೇನೆ. ಆ ಪ್ರೊಸೆಷನ್ ಮಾಡೋ ಸಂದರ್ಭದಲ್ಲಿ ಅನೇಕ ಜನರು ಈ ಒಂದು ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡು ತುಂಬಾ ಜನ ಇಲ್ಲಿ ಬಂದಿದ್ದೀರಿ. ನೀವೆಲ್ಲ ಬಂದಿರೋದಕ್ಕೆ ನಾನು ನಮಗೆಲ್ಲೂ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಕನ್ಯಾರ್ಥಿಗಳು ಅಮ್ಮ ಹೇಳಿದ್ರು, ಅವರಿಗೆ ಎಲ್ಲರಿಗೂ ಸಹ ನಾನು
ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ನಮ್ಮ ಭಾರತ ದೇಶವನ್ನು ಉಳಿಸಲಿಕ್ಕೆ ಇದೊಂದು ಬಹಳ ಅತ್ಯುತ್ತಮವಾದಂತ ಕಾರ್ಯಕ್ರಮ. ನಮ್ಮ ಭಾರತ ಮೇಲೆ ಎಲ್ಲರಿಗೂ ಕಲಿದೆ. ಎಲ್ಲ ಪದ್ಮಶ್ರೀ ಪ್ರಶಸ್ತಿಯನ್ನ ತಮ್ಮೆಲ್ಲರ ಒಂದು ಸಹಕಾರದಿಂದ, ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ, ಭಗವಂತನ ಆಶೀರ್ವಾದದಿಂದ ಸಿಕ್ಕಿದೆ. ಸಾಧನೆ ಮಾಡಿ ಅದರ ನಮ್ಮೆಲ್ಲ ಅಚ್ಚುಮೆಚ್ಚಿನ ರಾಷ್ಟ್ರಪತಿ ಲಾಬಿ ಮಾಡಿ ತಗೊಂಡ್ರವ್ರಿಗೆ ಗೊತ್ತಿರುತ್ತೆ. ಅವರಿಗೆ ನಾವು ಧನ್ಯವಾದ. ನಮ್ಮ ಪ್ರಧಾನಮಂತ್ರಿಗಳಾದಂತ ಮೋದಿಜಿ ಅವರು ಟ್ರೈಬಲ್ ಅಂದ್ರೆ ಕಾಡಿನಲ್ಲಿ ಬೆಳೆದಂತ ಮುಂದೆ ಬಂದಂತ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮುವನ್ನ ಆರಿಸಿದ್ರಲ್ಲ, ಅದಕ್ಕೆ ಕರೆದಿರಲ್ಲ. ಅದಕ್ಕೆ ನಾನು ಅವ್ರಿಗೆ ಧನ್ಯವಾದ. ಅಮಿತ್ ಶಾ ದೊಡ್ಡ ಹೋಮ್ ಮಿನಿಸ್ಟರ್ ಅವರೆಲ್ಲ ಸೇವೆ ಮಾಡಿರ್ತಕ್ಕಂಥದ್ದು. ಅವರಿಗೆ ನಾನು ಆಯ್ಕೆ ಮಾಡಿದ್ರು ಸಹ ಅವರೇನೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತೇನೆ. ಎಲ್ಲರೂ ಸಹ ಮತ್ತೊಮ್ಮೆ ನಿಮಗೆ ಏನಂತಂದ್ರೆ ನಿಮ್ಮ ಒಗ್ಗಟ್ಟು ನೋಡಿ ನಂಗೆ ಬಹಳ ಖುಷಿ ಆಯ್ತು. ಯುಗಾದಿ ಹಬ್ಬ ಬರುತ್ತೆ, ಒಗ್ಗಟ್ಟಿದ್ದಷ್ಟು ರುಚಿಕರವಾಗಿತ್ತು. ನೋಡೋದಕ್ಕೆ ಬಹಳ ಸುಂದರವಾಗಿತ್ತು, ರೋಮಾಂಚನವಾಯಿತು. ಆ ಭಜನೆ ನಿಮ್ಮನ್ನೆಲ್ಲ ನೋಡಿ ನನ್ಗೆ ಬಹಳ ಖುಷಿ ಆಯ್ತು. ನಿಮ್ಮ ಒಗ್ಗಟ್ಟಿಗೆ ನನ್ನ ಕೋಟಿ ನಮನಗಳನ್ನ ಅರ್ಪಿಸ್ತಾರೆ. ಒಗ್ಗಟ್ಟಿನ ಏನು ಮಾಡ್ಲಿಕ್ಕಾಗಲ್ಲ. ಎಷ್ಟು ಜನ ಪ್ರೀತಿಯಿಂದ ಭಾರತ ಮಾತೆ ನಾವು ಹಿಂದೂಗಳು ಅನ್ನೋ ಒಂದು ಇದನ್ನ ಕೆಚ್ಚನೆಯಿಂದ ನೀವೆಲ್ಲ ಬಂದಿರಲಿಲ್ಲ. ಅದಕ್ಕೆ ಮತ್ತೊಮ್ಮೆ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯವನ್ನು ಕಾಪಾಡಿ ನಮ್ಮ ದೇಶವನ್ನು ಉಳಿಸ್ಕೊಳ್ಳೋಕೆ ನಾವೆಲ್ಲ ಈಗಿಂದಾನೆ ಉಳಿಸ್ಕೊಂಡಿದ್ದೀವಿ. ಅದೆಲ್ಲೋ ಒಂದ್ ಕಡೆ ಭಯ ಆಗಿದೆ, ಯಾವ ಸಮಯದಲ್ಲಿ ಏನಾಗುತ್ತೋ. ಆದ್ರೆ ಇದೆಲ್ಲ ನೋಡ್ತೀವಿ ಅಂತಂದ್ರೆ ಯಾರೇನು ಮಾಡ್ಲಿಕ್ಕಾಗಲ್ಲ. ಕೆಚ್ಚನೆಯ ಒಂದು ಅರ್ಥ ಏನೆಲ್ಲ ಮಾಡಕ್ ಹೋದ್ರು ಅದೆಲ್ಲ ಸೋತು ಹೋದ್ರು. ಆದ್ರೆ ನಮ್ಮ ಪ್ರಧಾನಿಯವರು ಬಹಳ ಬುದ್ಧಿವಂತರು. ಆಯ್ತಾ, ಎಷ್ಟು ಯಾವ ರೀತಿ ನಾವು ಮಾಡಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನಮ್ಮ ಭಾರತವನ್ನ 3ನೇ ಸ್ಥಾನಕ್ಕೆ ತಂದಿದ್ದಾರೆ. ಎಲ್ಲೋ ನಾವು 1ನೇ ಸ್ಥಾನಕ್ಕೆ ತರಲಿ ಅಂತ ಹೇಳಿ ಬೇಡ್ಕೊಳ್ಳೋಣ. ಪ್ರಧಾನಮಂತ್ರಿಗೆ ಆಯುಷ್ ಆರೋಗ್ಯವನ್ನು ಕೊಡಿ ನಾವೆಲ್ಲ ಅಮೌಖ್ಯವಾಗಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ಕೊಡಂತ ಹೇಳ್ತಾ ನಾನು ನಾನೆಲ್ಲ ಮಾತಾಡೋದ್ಮೇಲೆ ಭಾರತ ಮಾತಾಡೋದು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಎಷ್ಟು ಸೊಗಸಾಗಿ ಸರಳತೆಯಿಂದ ಸಜ್ಜನಿಕೆಯಿಂದ ನುಡಿಯ ಮುಕ್ತ ಹಾಗೆ ಹೇಳಿದ್ರಂತ. ಹಾಗೂ ಈ ವೇದಿಕೆಯನ್ನ ತುಂಬಾ ಹೆಚ್ಚು ಮಾಡಿದ್ದಾರೆ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಪದ್ಮಶ್ರೀ ವಿಜೇತರ ಪುರಸ್ಕೃತರು ನಮ್ಮ ವೇದಿಕೆಯಲ್ಲಿದ್ದಾರೆ ಅಂತ ಹೇಳಿದ್ರೆ ನಾವಿವತ್ತು ಧನ್ಯರು ಅಂತಾನೆ ನಾನು ಭಾವಿಸ್ತೀನಿ. ತುಂಬ ಹೃದಯದ ಧನ್ಯವಾದಗಳಮ್ಮ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?